ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಹರಿಪ್ರಸಾದ್. ಹಳಬರಿಗೆ ಶಾಕ್ ಕೊಡೋದು ಫಿಕ್ಸ್ ಇಲ್ಲಿ, ಹೊಸಬರಿಗೆ ಬಂಪರ್ ಪಕ್ಕ. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಹರಿಪ್ರಸಾದ್ ಈಗ ಶಾಕ್ ನೀಡ್ತಿದ್ದಾರೆ. ಹಳಬರಿಗೆ ಶಾಕ್ ಇಲ್ಲಿ, ಹೊಸಬರಿಗೆ ಬಂಪರ್ ಆಫರ್ ಇದು. ಇನ್ನು 2.5 ವರ್ಷ ನಿಗಮ ಮಂಡಳಿ ಅಧ್ಯಕ್ಷರಾದವರಿಗೆ ಕೋಕ್ ಬೀಳುವಂತಹ ಸಾಧ್ಯತೆ ಇದೆ. ನಿಗಮ ಅಧ್ಯಕ್ಷರ ರಾಜೀನಾಮೆಯನ್ನು ಪಡೆದು ಹೊಸಬರಿಗೆ ಅಧ್ಯಕ್ಷಗಿರಿಯ ಪಟ್ಟವನ್ನ ನೀಡಲಿದ್ದಾರೆ. ಕೈ ಕಾರ್ಯಕರ್ತರಿಗೆ ಬಿಕೆ ಹರಿಪ್ರಸಾದ್ ಈಗ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಹರಿಪ್ರಸಾದ್ ಬಿಗ್ ಶಾಕ್ ನೀಡಿದ್ದಾರೆ. ಹಳಬರಿಗೆ ಶಾಕ್ ಆಗಿದೆ, ಇದರಿಂದ ಹೊಸಬರಿಗೆ ಒಂದು ಕಡೆ ಬಂಪರ್ ಆಫರ್. 2.5 ವರ್ಷ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಯಾರೆಲ್ಲ ಇದ್ರು ಅವರಿಗೆ ಶಾಕ್ ಆಗ್ತಾ ಇದೆ. ನಿಗಮ ಅಧ್ಯಕ್ಷರ ರಾಜೀನಾಮೆಯನ್ನ ಪಡೆದು ಅಲ್ಲಿಗೆ ಹೊಸಬರನ್ನ ಅಧ್ಯಕ್ಷರಾಗಿ ಮಾಡುವಂತಹ ವಿಚಾರಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಕೈ ಕಾರ್ಯಕರ್ತರಿಗೆ ಬಿಕೆ ಹರಿಪ್ರಸಾದ್ ಈಗ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಕೆಪಿಸಿಸಿ ಸಾರಥಿ ಆಗ್ತಾ ಇದ್ದಂತೆ ಬಿಕೆ ಹರಿಪ್ರಸಾದ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಳಬರಿಗೆ ಇದರಿಂದ ಒಂದು ಕಡೆ ಶಾಕ್, ಹೊಸಬರಿಗೆ ಬಂಪರ್ ಗಿಫ್ಟ್ ಇದು. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾ ಇದ್ದಂತೆ, ಇನ್ನು ಕೆಪಿಸಿಸಿ ಸಾರಥಿ ಆಗ್ತಾ ಇದ್ದಂತೆ ಬಿಕೆ ಹರಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಪಕ್ಷಕ್ಕೆ ಹುರುಪು ನೀಡಲು ಬಿಕೆ ಹರಿಪ್ರಸಾದ್ ಈಗ ಮೆಗಾ ಪ್ಲಾನ್ ಮಾಡ್ತಿದ್ದಾರೆ. ಬಿಕೆಎಚ್ ಹೊಸ ಪ್ಲಾನಿಗೆ ಕೈ ಕಾರ್ಯಕರ್ತರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಮುಂದೆ ಪಕ್ಷ ಸಂಘಟನೆ ಯಾರೆಲ್ಲ ಮಾಡ್ತಾರೆ ಅಂಥವರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಸಿಗುತ್ತೆ. ಡಿಕೆಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಬದಲಿಸುವಂತೆ ಬಿಕೆ ಹರಿಪ್ರಸಾದ್ ಸಲಹೆ ನೀಡಿದ್ದಾರೆ. ಅಧಿಕಾರ ಸ್ವೀಕಾರ ಸಮಾರಂಭದಲ್ಲೇ ಡಿಕೆಶಿಗೆ ಹರಿ ಸೂಚನೆಯನ್ನ ನೀಡಿದ್ದಾರೆ. 2.5 ವರ್ಷ ನಿಗಮ ಮಂಡಳಿ ಅಧ್ಯಕ್ಷರಾದವರಿಗೆ ಶಾಕ್. ಇದರಿಂದ ಅಧ್ಯಕ್ಷರ ರಾಜೀನಾಮೆಯನ್ನ ಪಡೆದುಕೊಂಡು ಬೇರೆಯವರಿಗೆ ಅಧಿಕಾರವನ್ನ ಹಂಚಿಕೆ ಮಾಡುವಲ್ಲಿ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ಆಗುತ್ತೆ. ಅಧ್ಯಕ್ಷರ ರಾಜೀನಾಮೆಯನ್ನು ಪಡೆದು ಬೇರೆಯವರಿಗೆ ಅಧಿಕಾರವನ್ನು ನೀಡಲಾಗುತ್ತೆ. ಮುಖಂಡರು, ನಿಷ್ಠಾವಂತರು, ಕಾರ್ಯಕರ್ತರು, ಹೋರಾಟಗಾರರಿಗೆ ಈ ಬಾರಿ ಚಾನ್ಸ್ ಕೊಡ್ತಾರೆ. ಪಕ್ಷ ಸಂಘಟನೆ ಮಾಡಿದವರ ಕೈಗೆ ನಿಗಮ ಅಧಿಕಾರ ಹಸ್ತಾಂತರ ಆಗುತ್ತೆ. ಮುಂಬರುವಂತಹ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಬೇಕಲ್ಲ, ಹಾಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಜಿಬಿಎ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸನಿಹ ಬರ್ತಾ ಇದೆ. ಹಾಗಾಗಿಯೇ 2028ರ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಸಂಘಟಿಸಲು ಈ ರೀತಿಯ ಒಂದು ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಹೊಸಬರಿಗೆ ಅಧಿಕಾರವನ್ನು ನೀಡಿ ಪಕ್ಷ ಸಂಘಟನೆಗೆ ಬಿಕೆ ಹರಿಪ್ರಸಾದ್ ಈಗ ಆದ್ಯತೆ ನೀಡ್ತಿದ್ದಾರೆ. ಅಧಿಕಾರ ಹಂಚಿಕೆ ಮಾಡಿಸಿ ಕಾರ್ಯಕರ್ತರನ್ನ ಸೆಳೆಯಲು ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಖರ್ಗೆ ಸಾಹೇಬರು ಕೆಲವು ಕಿವಿ ಮಾತು ಹೇಳಿದ್ರು. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಅದರ ಜೊತೆಗೆ ಕೆಲವು ಅಗ್ರಿಮೆಂಟ್ ಕೂಡ ತಾವು ಮಾಡ್ಕೊಂಡಿದ್ರಿ. 2.5 ವರ್ಷ ಆಗೋಯ್ತು. ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಹಂಗೆ ಇದ್ದಾರೆ, ಮೆಂಬರ್ಗಳು ಹಂಗೆ ಇದ್ದಾರೆ. ಅವ್ರನ್ನೆಲ್ಲ ರಾಜೀನಾಮೆ ತಗೊಂಡು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕೆಂದರೆ 1ನೇ ಇನ್ನಿಂಗ್ಸ್ ಆಯಿತು, ಸಿದ್ದರಾಮಯ್ಯನವರು 1ನೇ ಇನ್ನಿಂಗ್ಸ್ ಮಾಡಿದ್ರು. ಈಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾದ್ರೆ ಪಿಚ್ ಹೆಂಗಿದೆ ಅನ್ನೋದು ನೋಡಬೇಕಾದ್ರೆ ಹೊಸ ಕಾರ್ಯಕರ್ತರ ಜೊತೆಗೆ ಹೊಸ ಜವಾಬ್ದಾರಿ ಅವ್ರಿಗೆಲ್ಲರೂ ಸಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇದು ನಮ್ಮ ಪೂರ್ವಾರ್ಜಿತ ಸೊತ್ತಲ್ಲ. ಸರ್ಕಾರ ಅಂತಕ್ಕಂಥದ್ದು ಯಾರ ಪೂರ್ವಾರ್ಜಿತ ಸೊತ್ತಲ್ಲ. ನೀವು ಏನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿದ್ರಿ, ರಕ್ತ ಬೆವರು ಸುಲ್ಸ್ ಮಾಡಿದಿರಿ, ಆ ಸರ್ಕಾರದ ಫಲ ನಿಮಗೂ ಸಹ ಸಿಗಬೇಕು ಅಂತೇಳಿ ನಾನು ಹೇಳ್ತೇನೆ. ಮತ್ತೆ ಇನ್ನು ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದಂತೆ ಹರಿಪ್ರಸಾದ್ ಈಗ ಹಳಬರಿಗೆ ಶಾಕ್ ಅನ್ನ ನೀಡಿದ್ದಾರೆ. ಹೊಸಬರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡಲು ಮುಂದಾಗಿದ್ದಾರೆ. 2.5 ವರ್ಷ ನಿಗಮ ಮಂಡಳಿ ಅಧ್ಯಕ್ಷರು ಯಾರೆಲ್ಲ ಆಗಿದ್ರು ಅವರಿಗೆ ಅಧ್ಯಕ್ಷ ಪಟ್ಟ ಕೈ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ನಿಗಮ ಅಧ್ಯಕ್ಷರ ರಾಜೀನಾಮೆಯನ್ನು ಪಡೆದು ಹೊಸಬರಿಗೆ ಅಧ್ಯಕ್ಷಗಿರಿ ಪಟ್ಟವನ್ನ ನೀಡಲಿದ್ದಾರೆ. ಕೈ ಕಾರ್ಯಕರ್ತರಿಗೆ ಇದರಿಂದ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ.